ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರ ಹತ್ರನೂ ನೆನಪಿನ ಕ್ಷಣಗಳನ್ನು ಸೆರೆ ಹಿಡ್ದಿರೋ ಫೋಟೋಸ್ಗಳ ಕಲೆಕ್ಷನ್ ಇದ್ದೇ ಇರುತ್ತೆ. ಸೊ ನನ್ನ ಹತ್ರನೂ ಒಂದು ಬ್ಯೂಟಿಫುಲ್ ಮೆಮೊರೇಬಲ್ ಮೂಮೆಂಟ್ಸ್ನ ಕಲೆಕ್ಟ್ ಮಾಡಿರೋ ಫೋಟೋಸ್ ಇತ್ತು. ಸೊ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಇವಾಗ. ನೋಡಿ, ಇದೆಲ್ಲ ನನ್ನ ಸ್ಕೂಲ್ ಮತ್ತು ಕಾಲೇಜ್ ಡೇಸಲ್ಲಿ ತೆಗ್ದಿರೋ ಫೋಟೋಸ್ಗಳು. ಇದು 9th ಸ್ಟ್ಯಾಂಡರ್ಡಲ್ಲಿ ಚಿಲ್ಡ್ರನ್ಸ್ ಡೇಗೆ ರೆಡಿಯಾಗಿ ಹೋದಾಗ ಸ್ಟುಡಿಯೋಕ್ಕೆ ಹೋಗಿ ತೆಗೆಸ್ಕೊಂಡಿರೋ ಫೋಟೋ. ಇದು ನನ್ನ ಫ್ರೆಂಡ್ ಜೊತೆ ಅವತ್ತಿನ ದಿನನೇ ತೆಗೆಸ್ಕೊಂಡಿರೋ ಫೋಟೋ. ಎಲ್ರಿಗೂ ಸಾವಿರಾರು ನೆನಪುಗಳಿದ್ದೇ ಇರುತ್ತೆ. ಸೊ ನನ್ನ ಜೀವನದಲ್ಲೂ ಸುಮಾರಷ್ಟು ಬ್ಯೂಟಿಫುಲ್ ನೆನಪುಗಳಿದೆ. ಸೊ ಅದೆಲ್ಲದನ್ನು ಈ ರೀತಿ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಇವತ್ತು ಈ ವ್ಲಾಗಲ್ಲಿ ನಿಮ್ಮೊಂದಿಗೆ ನನ್ನ ಬ್ಯೂಟಿಫುಲ್ ಕ್ಷಣಗಳನ್ನು ಸೆರೆ ಹಿಡ್ದಿರೋ ಫೋಟೋಸ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದು ನಂದು 10th ಫೇರ್ವೆಲ್ ಡೇ ಗ್ರೂಪ್ ಫೋಟೋ. ನಾನು BGS ಶಿಕ್ಷಣ ಟ್ರಸ್ಟಲ್ಲಿ ಓದಿದ್ದು. ಸೊ ಹೈಸ್ಕೂಲ್ ಕಾಲೇಜೆಲ್ಲ ಅಲ್ಲೇ ಮಾಡಿದ್ದು. ಇದು ನಂದು 10th ಫೇರ್ವೆಲ್ ಡೇ ಫೋಟೋ. ಇದು 9th ಸ್ಟ್ಯಾಂಡರ್ಡಲ್ಲಿ ಟ್ರೆಡಿಷ್ನಲ್ ಡೇ ಫೋಟೋ. ರೆಡಿಯಾಗಿ ಹೋಗಿದ್ದೆ ಟ್ರೆಡಿಷ್ನಲ್ ಡೇಗೆ. ಅವತ್ತು ಸ್ಟುಡಿಯೋಕ್ಕೆ ಹೋಗಿ ತೆಗೆಸ್ಕೊಂಡಿರೋ ಫೋಟೋ. ಇದು ಅವತ್ತಿನ ದಿನದೇ ಫೋಟೋ, ನನ್ನ ಫ್ರೆಂಡ್ಸ್ ಜೊತೆ ತೆಗೆಸ್ಕೊಂಡಿರೋ ಫೋಟೋ. ಇದು ಅಷ್ಟೇ, ಸೇಮ್ ಅವತ್ತಿನ ದಿನವೇ ನನ್ನ ಫ್ರೆಂಡ್ಸ್ ಜೊತೆ ತೆಗೆಸ್ಕೊಂಡಿರೋ ಫೋಟೋ. ಇದು ಅವತ್ತಿನ ದಿನವೇ ಗ್ರೂಪ್ ಫೋಟೋ. ನನ್ನ ಫ್ರೆಂಡ್ಸ್ ಅಂದರೆ 2 ಗ್ರೂಪಾಗಿ ಹೋಗಿದ್ವಿ. ಸೊ ಒಂದು ಗ್ರೂಪ್ ಫೋಟೋ ಇದು. ಒಂದು ಗ್ರೂಪಲ್ಲಿ ನಾವು ಇಷ್ಟು ಜನ ಸೇರಿ ಸ್ಟುಡಿಯೋಕ್ಕೆ ಹೋಗಿದ್ವಿ. ಸೊ ನನ್ನ ಫ್ರೆಂಡ್ಸ್ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಇದು. ಇನ್ನೊಂದು ಗ್ರೂಪಿನ ಫೋಟೋ ಇಲ್ಲ ನನ್ನ ಹತ್ರ ಇವಾಗ. ಆ್ಯಂಡ್ ಇದು ಜಾತ್ರೆಗಂತ ಹೋದಾಗ ಸ್ಟುಡಿಯೋಕ್ಕೆ ಹೋಗಿ ತೆಗ್ಸಿದ ಫೋಟೋ. ಆ್ಯಕ್ಚುಲಿ ನಾನು ಅವಾಗ 10th ಸ್ಟ್ಯಾಂಡರ್ಡ್ ಇದ್ದೆ. ಇದು ನಂದು 5th ಸ್ಟ್ಯಾಂಡರ್ಡ್ ಸೆಂಡ್ ಆಫ್ ಡೇ ಫೋಟೋ. ಫೇರ್ವೆಲ್ ಡೇ ಫೋಟೋ. ಇಲ್ಲಲ್ಲ, ಅಜ್ಜಿ ಊರಲ್ಲಿದ್ದೆ. ಸೊ ಆವಾಗ ಸ್ಕೂಲಿಗೆ ಹೋಗ್ತಿದ್ನಲ್ವ, ಆವಾಗ ಫೇರ್ವೆಲ್ ಡೇ ಫೋಟೋ ಇದು. ಫಸ್ಟ್ ಫೇರ್ವೆಲ್ ಡೇ ಫೋಟೋ ಅದು. ಇದು ಅಷ್ಟೇ, ಜಾತ್ರೆಗೆ ಹೋದಾಗ ಸ್ಟುಡಿಯೋಗೆ ಹೋಗಿ ತೆಗ್ಸಿದ ಫೋಟೋ. ಆ್ಯಂಡ್ ನೆಕ್ಸ್ಟು ಇದು ಅಲ್ಲಿ ಮಧ್ಯದಲ್ಲಿದ್ದಾಳಲ್ಲ, ಅವಳು ನನ್ನ ಜೂನಿಯರ್. ಅವಳದು ಫ್ರೆಷರ್ಸ್ ಡೇ ಇತ್ತು. ಸೊ ಹಾಗಾಗಿ ನಾವು ಸೀನಿಯರ್ಸ್ ಆಗಿರೋದ್ರಿಂದ ಕ್ಲೋಸ್ ಇದ್ವಿ. ಸೊ ಎಲ್ಲರೂ ಹೋಗಿ 3 ಜನ ಹೋಗಿ ಸ್ಟುಡಿಯೋಕ್ಕೆ ಹೋಗಿ ಫೋಟೋಸ್ ತಗೊಂಡಿದ್ದು. ನೋಡಿ, ಇದು ಸ್ಯಾಟರ್ಡೇ ಡ್ರೆಸ್, ನಮ್ಮದು ಡ್ರೆಸ್ ಕೋಡ್ ಇದು ಹೈಸ್ಕೂಲಿಂದು. ಸೊ ಹೈಸ್ಕೂಲಲ್ಲಿ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಹೋಗಿ ಈ ಡ್ರೆಸ್ಸಿಂದು ಒಂದು ಡ್ರೆಸ್ ಕೋಡಲ್ಲಿ ಇರಲಿ ಒಂದು ಫೋಟೋ ಅಂತ ನೆನಪಿಗೋಸ್ಕರ ತೆಗೆಸ್ಕೊಂಡಿರೋ ಫೋಟೋ ಇದು. ಅವಳು ಕಲರ್ ಡ್ರೆಸ್ ಹಾಕಿದ್ದಾಳೆ ಅಂದರೆ ಅವಳ ಬರ್ಡೇ ಇತ್ತು. ಸೊ ಹಾಗಾಗಿ ಕಲರ್ ಡ್ರೆಸ್ ಹಾಕಿದ್ದಾಳೆ. ಸೊ ಇದು ಅದೇ ಫ್ರೆಷರ್ಸ್ ಡೇ ನನ್ನ ಜೂನಿಯರ್ ಜೊತೆ ಹೋದಾಗ ನಂದೊಂದು ಸಿಂಗಲ್ ಫೋಟೋ ಇರಲಿ ಅಂತ ತೆಗ್ಸಿದ ಫೋಟೋ. ನೋಡಿ, ಫೋಟೋಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಅಲ್ವಾ. ನನಗಂತೂ ಫೋಟೋಸ್ ಅಂದರೆ ತುಂಬ ಇಷ್ಟ. ನಂಗೆ ಫೋಟೋಸ್ ಅಂದರೆ ತುಂಬ ಇಷ್ಟ. ತುಂಬ ಫೋಟೋಸ್ ಅಂದರೆ ತುಂಬ ಕ್ರೇಜ್ ಇದೆ. ಇದು ಅದೇ ಟ್ರೆಡಿಷ್ನಲ್ ಡೇಗೆ ಹೋಗಿದ್ನಲ್ವ ರೆಡಿಯಾಗಿ, ಅವತ್ತಿನ ದಿನ ಸಿಂಗಲ್ ಫೋಟೋ ತೆಗೆಸ್ಕೊಂಡಿದ್ದು. ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ವ್ಲಾಗ್ಗಳನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಸಪೋರ್ಟ್ ಮಾಡ್ತೀರಿ ಇದೇ ರೀತಿ. ಆ್ಯಂಡ್ ನೆಕ್ಸ್ಟು ನಂದು 2nd PU ಫೇರ್ವೆಲ್ ಡೇ ಆದಮೇಲೆ ಇನ್ನೊಂದು ದಿನ ಗ್ರೂಪ್ ಫೋಟೋ ತೆಗ್ಸಿದ್ದು. ಆರ್ಟ್ಸ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್ 3 ಕಾಂಬಿನೇಷನ್ ಅವರಲ್ಲಿ ತೆಗ್ಸಿದ ಫೋಟೋ ಇದು.
ಗ್ರೂಪ್ ಸೇರಿ ತೆಗ್ಸಿದ ಫೋಟೋ 3 ಗ್ರೂಪು ಆ್ಯಂಡ್ ಲೆಕ್ಚರರ್ಸ್ ಸ್ಟಾಫ್ಸ್ ಎಲ್ಲ ಇದ್ದರು. ಇದು ನಮ್ಮ ಗ್ರೂಪ್ ಫೋಟೋ ಇದು. ನಾನು ಆರ್ಟ್ಸ್ ತೊಗೊಂಡಿದ್ದರಿಂದ ಆರ್ಟ್ಸ್ ತೊಗೊಂಡಿರೋರ ಗ್ರೂಪ್ ಫೋಟೋ ಇದು. ಲೆಕ್ಚರರ್ಸ್ ಜೊತೆ ನಾವು ಆರ್ಟ್ಸ್ ತೊಗೊಂಡಿರೋರ ಫೋಟೋ ತೊಗೊಂಡಿದ್ದು. ಸೊ ಕಾಮರ್ಸ್ ತೊಗೊಂಡವ್ರದ್ದು ಫೋಟೋ ಅವ್ರ ಹತ್ರ ಇದೆ, ಕಂಪ್ಯೂಟರ್ ಸೈನ್ಸ್ ತೊಗೊಂಡವ್ರ ಫೋಟೋ ಅವ್ರ ಹತ್ರ ಇದೆ. ಸೊ ಸಿಂಗಲಾಗಿ ಗ್ರೂಪ್ ವೈಸ್ ತೊಗೊಂಡ್ವಿ. ಆಮೇಲೆ ಅದು ಮುಂಚೆದು ಎಲ್ಲರೂ 3 ಗ್ರೂಪ್ ಅವರು ಸೇರಿ ತೆಗ್ಸ್ಕೊಂಡಿದ್ದು ಫೋಟೋ. ಇದು ನಂದು ಸ್ಕೂಲ್ 6th 7th 2 ಇಯರ್ಸ್ ಒಟ್ಟಿಗೆ ಓದಿದ್ವಿ. ಸೊ ಹಾಗಾಗಿ ಅವರು ಕಂಪ್ಯೂಟರ್ ಕೋರ್ಸಿಗೆ ಬರ್ತಿದ್ರು ನನ್ನ ಜೊತೆನೇ. ಸೊ ನಾನು ಕಂಪ್ಯೂಟರ್ ಕೋರ್ಸಿಗೆ ಹೋಗ್ತಿದ್ದೆ. ಸೊ 3 ಜನ ನೆನಪಿಗೋಸ್ಕರ ಇರಲಿ ಅಂತ ತೆಗೆಸ್ಕೊಂಡಿರೋ ಫೋಟೋ ಇವೆಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದ್ದಾವಲ್ವ ಫೋಟೋಸ್ ಎಲ್ಲ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಫೋಟೋಸ್ ಎಲ್ಲ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ. ಹಾಗೆ ನಾನು ಹಾಕೋ ವ್ಲಾಗ್ಗಳಿಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಿಮಗೆ ಪರಿಚಯ ಇರೋ ವ್ಯಕ್ತಿಗಳಿಗೂ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾವಾಗಲೂ ಇದೇ ರೀತಿ ಪ್ರೋತ್ಸಾಹ ನೀಡ್ತಾಯಿರಿ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಫೋಟೋಸ್ ಎಲ್ಲ. ನಮಗೆ ಐಡಿಯಾಸೇ ಇರಲಿಲ್ಲ. ಸೊ ಸಡನ್ನಾಗಿ ಹೋಗಿ ತೆಗ್ಸ್ಕೊಂಡಿರೋ ಫೋಟೋಸ್ ಇವೆಲ್ಲ. ಆ್ಯಂಡ್ ನೆಕ್ಸ್ಟ್ ದೇವಸ್ಥಾನದಲ್ಲಿ ನಮ್ಮ ಮನೆ ಪರವಾಗಿ ಹೋಮ ಮಾಡಿಸ್ತಿದ್ವಿ. ಸೊ ಹೋಮ ಮಾಡಿಸ್ಬೇಕಾದ್ರೆ ಹೋಮ ಮುಗಿಸಿ ಆಮೇಲೆ ಮಧ್ಯಾಹ್ನದ ಟೈಮಲ್ಲಿ ಸ್ಟುಡಿಯೋಕ್ಕೆ ಹೋಗಿ ಇದು ಒಂದು ನೆನಪಿಗಿರಲಿ ಅಂತ ಅಪ್ಪ ಅಮ್ಮನ ಜೊತೆ ಹೋಗಿ ತೆಗೆಸ್ಕೊಂಡಿರೋ ಫೋಟೋ ಇದು. ಇದನ್ನು ಫೋಟೋ ಫ್ರೇಮ್ ಕೂಡ ಮಾಡಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇದು ನಂದು ಸಿಂಗಲ್ ಫೋಟೋ. ಅವತ್ತಿನ ದಿನವೇ ಸಿಂಗಲ್ ಫೋಟೋ ತೆಗೆಸ್ಕೊಂಡಿದ್ದು. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಫೋಟೋಸ್ ಎಲ್ಲ. ಬ್ಯೂಟಿಫುಲ್ಲಾಗಿ ಬಂದಿದ್ದಾವೆ. ನೋಡಿ ಹೇಗಿದ್ದಾವೆ ಅಂತ. ಇದು ಅಷ್ಟೇ ಸಿಂಗಲ್ ತೊಗೊಂಡಿದ್ದೆ ಫೋಟೋ. ನೋಡಿ ಲೆಹಂಗಾ ಹೇಗಿದೆ ಅಂತ. ಹಾಗೆ ಇದರಲ್ಲಿ ಯಾವ ಫೋಟೋ ನಿಮಗಿಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ಫೋಟೋಸ್ ಬಂದು 2023ಯಲ್ಲಿ ನನ್ನ ಬರ್ತಡೇ ದಿನ ರೆಡಿಯಾಗಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಆಮೇಲೆ ಸ್ಟುಡಿಯೋಕ್ಕೆ ಹೋಗಿ ನೆನಪಿಗೋಸ್ಕರ ಇರಲಿ ಅಂತ ಫೋಟೋಸ್ ತೆಗೆಸ್ಕೊಂಡಿರೋದು ಇವನ್ನ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಇದೆಲ್ಲ ಅಷ್ಟೇ 2023 ಇಯರಿನ ಫೋಟೋ. ಅದು ಬರ್ತ್ಡೇ ಫೋಟೋಸ್. ಮಿನಿ ಫೋಟೋಶೂಟ್ ಮಾಡಿಸಿದ್ದೆ. ಸೊ ಹಾಗಾಗಿ ತೆಗೆಸ್ಕೊಂಡಿರೋ ಫೋಟೋ. ಮೇಕಪ್ ಯಾರೂ ಮಾಡಿಲ್ಲ, ನನಗೆ ನಾನೇ ಮಾಡ್ಕೊಂಡಿರೋದು ಸೆಲ್ಫ್ ಮೇಕಪ್. ಇದು ಅಷ್ಟೇ ಬರ್ತಡೇ ದಿನದ ಫೋಟೋನೇ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಫೋಟೋಸ್ ಎಲ್ಲ. ಆ್ಯಂಡ್ ಇದು 5th ಸ್ಟ್ಯಾಂಡರ್ಡಲ್ಲಿ ನಾನು ಹಾಲಿಡೇಸಿಗೆ ಇಲ್ಲಿ ಅಪ್ಪ ಅಮ್ಮನ ಮನೆಗೆ, ನಮ್ಮ ಮನೆಗೆ ಬಂದಿದ್ದೆ. ಸೊ ಆವಾಗ ಇಲ್ಲಿ ಇನ್ನೂ ಮನೆ ಕೆಲಸ ಆಗ್ತಾಯಿತ್ತು. ಸೊ ಅಂದರೆ ಮನೆ ಕೆಲಸ ಆಗಿಲ್ಲ, ಫೌಂಡೇಶನ್ ಆಗಿತ್ತು. ಸೊ ಆವಾಗ ನಿಲ್ಲಿಸಿ ಅಣ್ಣನ ಮೊಬೈಲಲ್ಲಿ ತೆಗ್ದಿದ್ದು ಫೋಟೋ.